ಬೇಬಿ ನಾವು ನಿಜವಾಗ್ಲೂ ಮಾತಾಡಿಲ್ಲ, ಪ್ರಾಮಿಸ್ ಮಾತಾಡಿಲ್ಲ. ನೀನು ಹೇಳ್ತೀಯ ನೆಕ್ಸ್ಟ್ ಸಿಂಪಲ್ ಲೈಕ್ ಡೂ ವಾಟ್ ಐ ಲವ್. ನೋಡಿದ್ರಾ ಮಾಡಿದ್ವಿ. ಇಬ್ರು ಬಂದಿ ಯಾವ್ದು ಏನ್ ಮಾತಾಡ್ತಾ ಇದ್ರಿ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನೀವು ನೋಡ್ದಂಗೆ ನ್ಯೂ ಇಯರ್ ಆಯಿತು. ಸೊ ನ್ಯೂ ಇಯರ್ ನಾವು ಎಲ್ಲೋಗಿದ್ವಿ ಅಂತ ಪ್ರತಿ ವರ್ಷ ವ್ಲಾಗ್ ಮಾಡ್ತಿದ್ವಿ. ಲಾಸ್ಟ್ 2 years ಒಂದೇ ಕಡೆ ಕರ್ಕೊಂಡು ಹೋಗಿದ್ರು ಇವರು. ಸೊ ಈ ವರ್ಷ ವಿ ಆರ್ ಗೋಯಿಂಗ್ ಸಮ್ವೇರ್ ಎಲ್ಸ್, ಸ್ವಲ್ಪ ದೂರ. ಯಾಕಂದರೆ ಬೆಂಗಳೂರಲ್ಲಿ ಯಾವುದೇ ಚೆನ್ನಾಗಿರೋ ಸ್ಟೇಸ್ ನಮಗೆ ಸಿಕ್ಕಿಲ್ಲ, ಎಸ್ಪೆಷಲಿ ಫಾರ್ ನ್ಯೂ ಇಯರ್ ಈವ್ ಅಂದರೆ 31st, 1st. ಸೊ ಹಾಗಾಗಿ ಡಿ ವಿ ಅವರು ಒಂದು ಸ್ಟೋರಿ ಹಾಕಿದ್ರು, ಎಲ್ಲಿ ಏನು ಅವೈಲೇಬಲ್ ಇದೆ 31st ನಿಮ್ಮ ಹತ್ರ ಏನಾದರೂ, ನೀವೇನಾದರೂ ರೆಸಾರ್ಟ್ ಓನರ್ಸ್ ಆಗಿದ್ದಲ್ಲಿ ಏನಾದರೂ ಅವೈಲೇಬಲ್ ಇದ್ದರೆ ಹೇಳಿ ಅಂತ. ಆ ರೀಸನಿಂದ ನಮ್ಗೊಂದು ಸ್ಟೇ ಸಿಕ್ಕಿದೆ, ಅದು ಕೂರ್ಗಲ್ಲಿ ಸಿಕ್ಕಿದೆ ಬೇಬಿ. ಅಲ್ಲಿಗೆ ಹೋಗ್ಬೇಕು ಇವಾಗ. ಆಕ್ಚುಲಿ ಅದೆಲ್ಲ ನಮಗೆ ಗೊತ್ತಿಲ್ಲ, ರಂಜನ್ ಹ್ಯಾಂಡಲ್ ಮಾಡಿರೋದು. ನಂಗೆ ಆಕ್ಚುಲಿ ಸ್ಟೇ ಹೆಸರು ಕೂಡ ಗೊತ್ತಿಲ್ಲ ಈ ಸತಿ, ನನಗೆ ಗೊತ್ತಿಲ್ಲ. ಕುಂಡಾನ ಏನೋ ಬರ್ತೈತೆ, ಕುಂಡಿಯ. ಅದೇ ರಂಜನ್ ಫುಲ್ ಹ್ಯಾಂಡಲ್ ಮಾಡಿರೋದು. ಅದೇ ರಂಜನ್ ಮೇಲೆ ಐಡಿ ಹಾಕ್ಬಿಟ್ಟಿದ್ವಿ. ಸೊ ಅವರೇ ಫಿಲ್ಟರ್ ಮಾಡಿ ಯಾವ್ದು ಬೆಟರ್ ಆಗಿರುತ್ತೆ ಅಂತ ನೋಡಿ ಹೋಗ್ತಿರೋವಂಥದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಅವರ್ ಹಾಲಿಡೇ. ಇವಾಗ ರೆಡಿ ಆಗಿದ್ದಾಯ್ತು. ನಾನು ಅವಾಗ ಫೋನ್ ಮಾಡಿದ್ದೆ, ಇವಾಗ ಹಲೋ. ನೋಡ್ದಿಪ್ಪು ಹೆಂಗ್ ಮಾತಾಡ್ಸ್ತಾಳ ನನ್ನ. ಡುಮ್ಮಿ ಕಾಲಿಂಗ್ ಡುಮ್ಮಿ. ಏಯ್ ನಿಮ್ ಮನೆ ಗೇಟ್ ಹತ್ರ ಇದ್ದೀರಿ, ಬಾ ಆಚೆ. ಸರಿ. ರೆಡಿ ಆಗಿದ್ಯಾ ಇಲ್ಲ ಎದ್ದಿದ್ಯಾ ಇಲ್ಲ ಇನ್ನ? ಆಗಿದ್ದೀನಿ. ನೀನ್ ಕಾಲ್ ಮಾಡಿದಾಗ ನಮ್ಮ ಮಾವ ಟೀ ಇಡ್ತಾ ಇದ್ದ. ಈಗ ನೋಡಿದೆ ರೆಸ್ಪಾನ್ಸಿಬಲ್ ಸೊಸೆ. ರೆಸ್ಪಾನ್ಸಿಬಲ್. ಅದೇ ಇವ್ರ ಮನೆ ಅಡ್ರೆಸ್ ಗೊತ್ತಿಲ್ಲ ನಿಂಗೆ? ಇದೇ ಮನೆನೇ. ರೋಡ್ ಮಾಡ್ಬಿಟ್ಟವ್ರು ಇವಾಗ. ಗೊತ್ತಾಗಿಲ್ಲ, ನನ್ ಗಂಡ ಕನ್ಫ್ಯೂಸ್ ಆಗ್ಬಿಟ್ಟವ್ರು ನಿಮ್ ಮನೆ ರೋಡ್ನ. ಇಲ್ಲಿ ಮುಂಚೆ ಫುಲ್ ಇದಾಗಿತ್ತು. ಉಜ್ಜು ತರ ಸೊಸೆ ಸಿಕ್ಕಿದ್ರೆ ಸಾಕು, ಲಕ್ಕಿ. ನಿಜ. ಏನ್ ಅವಾಗ್ಲೇ ಹೇಳ್ದಲ್ಲ. ಸರಿ ಬರ್ತಾ ಇದೀನಿ ನೋಡು, ನಿಮ್ ಮನೆ ರೋಡಲ್ಲೇ ಇದೀವಿ. ಎಲ್ಲೋ ಬೇರೆ ಕಡೆ ಪಾರ್ಕ್ ಮಾಡ್ಬೇಕಂದ್ರಲ್ಲೋ. ಸರಿ ನೋಡಿದ್ರಾ ಹೆಂಗ್ ಮಾತಾಡ್ತಾರೆ ಫೋನಲ್ಲಿ ಇವಳು. ಸೊ ಲೆಟ್ಸ್ ಗೋ ಟು ಮೋಹನ್ಸ್ ಹೋಮ್, ದೆನ್ ವಿ ವಿಲ್ ಗೋ ಟು ಪಾರ್ಲೆ ಟೋಲ್ ಅನ್ಸುತ್ತೆ. ಹಾಸನ್ ರೋಡ್ ಮೇಲೆ ಹೋಗಿದ್ದು. ಲೆಟ್ಸ್ ಸಿ ಹೌ ದ ಡೇ ಗೋಸ್. ಆರ್ ಯು ಎಕ್ಸೈಟೆಡ್ ಬೇಬಿ? ಎಸ್. ಸೊ ಎಲ್ಲಾರನ್ನೂ ಈ ವರ್ಷ ನಾನು ನ್ಯೂ ಇಯರ್ ರೆಸಲ್ಯೂಷನ್ ಕೇಳ್ತೀನಿ. ಇವಾಗ ನಿನ್ನ ಕೇಳಲ್ಲ, ನಿನ್ನ ಲಾಸ್ಟಲ್ಲಿ ಕೇಳ್ತೀನಿ ನಾನು. ಓಕೆ? ನೀನ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನ್ಯೂ ಇಯರ್ ಆಯ್ತು ಅಂತ ಹೇಳಿದ್ದೆ, ಏನಕ್ಕೆ ಹೇಳಿದೆ? ಯಾಕಂದ್ರೆ ನಾನು ನ್ಯೂ ಇಯರ್ ಆದ್ಮೇಲೆ ವ್ಲಾಗ್ ಹಾಕ್ತೀನಿ, ಅದಕ್ಕೆ. ಓ ಮ್ಯಾನ್, ಆಚರಣ ಇದು ಸೀನು. ನ್ಯೂ ಇಯರ್ ಆಯ್ತು ಅಂತ ಯಾಕೆ ಹೇಳಿದ್ಲು ಅಂತ ಅವಾಗಿಂದ ಯೋಚನೆ ಮಾಡ್ತಾರೆ. ಏನ್ ಗುರು ಕಲೆ ಇದು, ನಂಗೇನ್ ಕಲೆ, ನಿನ್ನ ಕಲೆ ಕೊಲೆ ಮಾಡಿ ಮಾತಾಡಕ್ಕೂ ಆಗ್ತಿಲ್ಲ ಇವಾಗ. ಲೆಟ್ಸ್ ಗೋ. ಇಲ್ಲಿ ಆಶಾ ಟಿಫನ್ಸ್ ಎಲ್ಲ ತಿನ್ಬೋದಿತ್ತು ಕಣ ಬ್ರೇಕ್ಫಾಸ್ಟ್. ನ್ಯೂ ಇಯರ್ ನಮ್ಗೆ ಇನ್ನ ಆಗಿಲ್ಲ ಲಿಂಕ್ಸ್, ನಿಮ್ಗೆ ಆಗೈತೆ. ಯಾಕಂದ್ರೆ ನೀವು ಇದನ್ನ ಲೇಟ್ ಆಗಿ ನೋಡ್ತಾ ಇದೀರಾ, ನಾವ್ ಇನ್ನ ಸ್ಟಾರ್ಟ್ ಮಾಡ್ತಾ ಇದೀರಿ 31ನೇ ತಾರೀಕು ಡಿಸೆಂಬರ್. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ಬೇಕು, ಯಾಕಂದ್ರೆ ಎಲ್ಲದಕ್ಕೂ ಇಡಕ್ ಪಟ್ಬಿಡ್ತಾನ ನಂದೆಲ್ಲಿ ಅಂತ. ಕನ್ಫ್ಯೂಸ್ ಮಾಡಬಾರ್ದು. ಎಷ್ಟು ಶೋಕಿ ನೋಡಿ, ಆ ಗ್ಲಾಸಸ್, ಈ ವಾಚ್, ಇದೆಲ್ಲ ಬೇಕಾ? ಶೋಕಿ ಏನಿದು? ಮುಂದೆ ನೋಡ್ಕೊಂಡು ಹೋಗು. ಬೇಸಿಕ್ ಆಕ್ಸೆಸರಿ ಅದು. ಯಾರು ಅಲ್ಲಿ ಸಿಂಗಲ್ ಯಾರು ಹುಡುಗಿರ್ ಬರ್ತಾ ಇಲ್ಲ ಅಲ್ಲಿ ಶೋಕಿ ನೋಡಕ್ಕೆ. ನಾನು ಟ್ಯಾಟೋ ಗೇಟು ಹಾಕ್ಸ್ಕೊಂಡು ಇಲ್ಲಿ ಅಲ್ಲೊಂದು ವಾಲ್ ಹಾಕ್ಸ್ಕೋ, ಟೇಜು ಅಂತ ಟ್ಯಾಟೋ ಇಲ್ಲ, ನನ್ನ ಫೇಸ್ ಹಾಕ್ಸ್ಕೋ. ಇಲ್ಲಿ ಇಲ್ಲೇ ಹಾಕ್ಸ್ಕೊಬೇಕಾ? ಹೌದು, ಇನ್ನೆಲ್ಲ ಹಾಕ್ಸ್ಕೊ. ಬೇರೆಲ್ಲ ಹಾಕ್ಸ್ಕೊಣ ಅನ್ಕೊಂಡೆ. ಎಲ್ಲಿ? ತೋರಿಸ್ತೀನಿ ನೋಡಿ. ಹಣೆ ಮೇಲೆನಾ? ಆಕ್ಚುಲಿ ನಾನು ಒಂದು ಕ್ಲಿನಿಕ್ ಹೋಗಿದ್ದೆ, ನಾನು ನಮ್ಮ ಡ್ಯಾಡಿ. ಅಲ್ಲಿ ಯಾರು ನನ್ನ ನೋಡ್ಬಿಟ್ಟು, ನೀವು ಟಿವಿನಲ್ಲಿ ಬರ್ತೀರಲ್ಲ, ಯೂಶಲಿ ಕೇಳ್ತಾರೆ ನೀವು ಟಿವಿನಲ್ಲಿ ಬರ್ತೀರಾ ಅಂತ ಕೇಳ್ತಾರೆ, ಯೂಟ್ಯೂಬರ್ ಅಂತ ಯಾರು ಕೇಳಲ್ಲ. ನೀವು ಟಿವಿಯಲ್ಲಿ ಬರ್ತೀರಾ ಅಂದ್ರೆ ನಾನು ಇಲ್ಲ ಅನ್ಬಿಟ್ಟೆ. ನಾನು ಯೂಶಲಿ ಸ್ವಲ್ಪ ಸಾರಿ ಗೈಸ್, ನಾನು ತುಂಬಾನೇ ಇಂಟ್ರೋವರ್ಟ್. ಫಸ್ಟ್ ಚಿಕ್ಕದು, ಅದರಲ್ಲಿ ಎಲ್ಲ ತೋಡ್ ಬಿಸಾಕವ್ರೆ. ನಾನ್ ಬೇರೆ ಲಾರಿ ಎತ್ಕೊಂಡ್ ಬಂದಿದ್ದೀನಿ ಇವತ್ತು. ನಾವ್ ಹೇಳಿದ್ವಿ ಅವ್ರಿಗೆ ಕ್ಯಾಬಲ್ಲಿ ಬರ್ತೀವಿ ಅಂತ. ಆಮೇಲೆ ಹೇಳ್ತೀನಿ, ಆಮೇಲೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. JCB ಇದೆ ಕಣ. ಹೋದಂಗೆ ಇವತ್ತು ಹೋಗು. ಹೆಂಗ್ ಹೋಗೋದು? ಫೋನ್ ಮಾಡೋಲಿಗೆ. ಲಾರಿ ಮಾಡ್ಬಿಟ್ಟು JCBನೇ ತಗೊಂಬೇಕು ನೆಕ್ಸ್ಟ್, ಅದೇ ಬೆಸ್ಟ್. ಏನೋ ಅಡ್ಡ ಇದ್ರೆ ಎತ್ತದ್ ಬಿಸಾಕ್ಬಿಟ್ಟು. ಯಾಕೆ ಅವ್ರು ರೋಡ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ? ಚೆನ್ನಾಗಿದೆ. ಏನೋ ಪೈಪ್ ಲೈನ್ ಹಾಕ್ತಾವ್ರೆ ಮೋಸ್ಟ್ಲಿ. ಇಲ್ಲೆಲ್ಲ ಕಾವೇರಿ ನೀರ್ನ ಬಂದಿಲ್ವಲ್ಲ. ಕಾವೇರಿ ಪೈಪ್ ಲೈನ್ ಇರ್ಬೇಕು. ಹ್ಞೂ ಕಣೋ, ಫುಲ್ ಕೆಳಗಡೆವರೆಗೂ ಇದ್ ಮಾಡಿದಾರೆ. ಬಟ್ ಇದೇ ಮೋಹನ್ ಅವ್ರ ಆಫೀಸು. ಹೋಗ್ಬೇಕಪ್ಪ ಈಗ. ಹೆಂಗ್ ಹೋಗೋದು ಅವ್ರ ಆಫೀಸ್ ಮೇಲೆ? ಶೀಟ್ ಹಾಕ್ಸ್ಬಿಟ್ಟಿದ್ದಾರೆ. ಕರೆಕ್ಟ್ ಶೀಟ್ ಇರ್ಲಿಲ್ಲ ಅಷ್ಟು ದಿವಸ, ಶೀಟ್ ಹಾಕ್ಸ್ಬಿಟ್ಟವ್ರೆ. ನಡಿ ಫೋನ್ ಮಾಡ್ಬೇಕಿತ್ತು ಕಣೋ. ಗೇಟ್ ಓಪನ್ ಇದೆ.
ಇದೇನಾ ಅವ್ರದ್ದು ನಿಂಗೆ ಗೊತ್ತಾ? ಇದೇ ಕಣೆ CSR. ಇಲ್ಲೇ ಪಾರ್ಕ್ ಮಾಡೋಣ ಇವಾಗ. ಮೊನ್ನೆ ಅನ್ಸುತ್ತೆ. ಮೋಹನ್ ಈಸ್ ಹಿಯರ್ ಓನ್ಲಿ. ಬಾದ್ಶಾ ಏನ? ಬಾದ್ಶಾ ಬಾಹುಬಲಿ ಸಾರಿ. ಓ ನೀನ್ ನಿಲ್ಸಕ್ಕಂತಾರೆ ನಿನ್ ಫ್ರೆಂಡ್ ನೀಟಾಗೆಲ್ಲ ಹಾಕ್ಸ್ಬಿಟ್ಟಿದಾರಲ್ಲೋ, ನೀನ್ ಟೆನ್ಷನ್ ಮಾಡ್ಕೊಂತ ಇದ್ದೆ. ಆಕ್ಚುಲಿ ಕಾರ್ ಸೇಫ್ ತಲೆನೇ ಕೆಡಿಸ್ಕೊಂಬೇಡ ಅಂತ. ನಡಿ ಬೇಬಿ, ನಾವು ನಿಜವಾಗ್ಲೂ ಮಾತಾಡಿಲ್ಲ, ಪ್ರಾಮಿಸ್ ಮಾತಾಡಿಲ್ಲ. ನೀನ್ ಹೇಳ್ತೀಯ ನೆಕ್ಸ್ಟ್ ಹೆಂಗೆ ನಾವಿಬ್ರು ಮ್ಯಾಚಿಂಗ್ ಹಾಕೊಂಡಿದೀವಿ, ಮಾತಾಡ್ದೇನೆ. ಆಕ್ಟಿಂಗ್ ಮಾಡಬೇಡ, ಪ್ರಾಮಿಸ್ ಮಾತಾಡಿಲ್ಲ. ಗಾಡ್ ಪ್ರಾಮಿಸ್ ಮಾತಾಡಿ, ನೀನ್ ಪ್ರಾಮಿಸ್ ಮಾತಾಡಿಲ್ಲ. ಬಡಿ ಹೋಗೋಣ. ಉಜ್ಜು ಗೆಟ್ ಅಪ್ ಬಿ ದ ಸೇಮ್ ಓಲ್ಡ್ ಉಜ್ಜು, ಗೆಟ್ ದ ಎನರ್ಜಿ ಬ್ಯಾಕ್, ಗೆಟ್ ಅಪ್. ಅಣ್ಣ ರೀಲ್ಸ್ ನೋಡ್ಕೊಂಡು ಸುಂದೋಡವನಿದ್ದೆ, ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಅವ್ನಿಗೆ. ದೀಪು, ನೀನು ಉಜ್ಜುನ ವಾಪಸ್ ಉಜ್ಜು ಮಾಡಿದ್ರೆ ನಾನು ನಿಂಗೆ ಏನಾರ ಕೊಡ್ತೀನಿ. ವಾಪಸ್ ಉಜ್ಜು ಮಾಡ್ಬೇಕಾ? ಇಂಜೆಕ್ಷನ್ ಕೊಡ್ಬೇಕು ಅಷ್ಟೇ ಅವ್ರಿಗೆ. ಏನೋ ಆಗಿದೆ. ಉಜ್ಜು ಆಫ್ ಆದ್ರೆ ಆಫ್ ಆಗ್ಬಿಡ್ತಲ್ಲ, ಆನ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ತಾನೇ ಉಜ್ಜು? ಅವಳು ಆನ್ ಆಗ್ಬೇಕು. ಇವಾಗ ಒಂದು ಚಕ್ಲಿ, ಕಜ್ಜಾಯ, ಪಾಯಸ, ಏನದು ದೀಪಾವಳಿಗೆ ಏನ್ ಮಾಡ್ತಾರೆ, ಕರ್ಜಿಕಾಯಿ. ಮೋಸ್ಟ್ಲಿ ಲಾಸ್ಟ್ 2 nights ಫುಲ್ಲು ಮಲಗಿಲ್ಲ ಅನ್ಸುತ್ತೆ, ಅದಕ್ಕೆ. ನನ್ನ ಹತ್ರ ವೈಟ್ ಬಾಟಲ್ ಇದೆ, ಈ ತರ ಬಿಡ್ತಾ ಇದೀನಿ, ಹಿಡ್ಕೊ. ಭಾರ ಇದೆ ಅದಕ್ಕೆ ಹೇಳ್ತಾ ಇರೋದು ನಾನು. ಟ್ಯಾಂಕ್ ತರ ಇದೆಲ್ಲ ಮಚ್ಚ ಇದು. ಇದರ ಜೊತೆ ಬಂದಿರೋ ಆಕ್ಸೆಸರೀಸ್ ಹೆಂಗಿದೆ? ಏನಿದು ಕಿಕ್ಸೋನಾ? ಪ್ರೈಸ್ ಗೆಸ್ ಮಾಡಿದ್ರೆ ನಿಂಗೆ ಇದೆಲ್ಲ ಫ್ರೆಂಡ್ಸ್ ಬಿಡಲ್ಲ. ಹೇಳ ಮಚ್ಚ, ಹೇಳಿ ಮಾಮ್ ಫೋನ್ ಮಾಡಿದ್ದ. ಎಲ್ಲಿ ಮಚ್ಚ ಇವಾಗ? ಮೆರೂನ್ ಟೇಪ್ ಅಲ್ಲ ಸಿಗ್ನಲ್. ಓ ನೈಸ್, ಓಕೆ. ನಾವು ಎಕ್ಸಾಕ್ಟ್ ಆಗಿ ಟೋಲಲ್ಲಿ ನಿಂತಿದ್ದೀರಿ. ಇದೆ ಪಾರ್ಲೆ ಟೋಲ್. ಅವ್ರು ಬಂದರಾ? ಎಲ್ಲಿ? ಇಲ್ಲ ಅವ್ರದ್ದು ಲೇಟ್ ಆಗತ್ತಂತೆ ಮಚ್ಚ. ಸರ್ ನೀವು ಒಂದು ಕೆಲಸ ಮಾಡಿ, ನಿಧಾನಕ್ಕೆ ಹೋಗ್ತಾ ಇರಿ, ನಾನು ಕ್ಯಾಚಪ್ ಮಾಡ್ತೀನಿ. ಹೌದಾ, ಸರಿ. ನಿಧಾನಕ್ಕೆ ಹೋಗ್ತಾ ಇರ್ತೀರಿ, ಆಟೋಲ್ ಹತ್ರ ನಿಲ್ಸ್ಕೊಂತೀರಿ, ನೆಲಮಂಗ್ಲ ಹತ್ರ. ಯಾವ ಗಾಡಿಯಲ್ಲಿ ಇರೋದು ನೀವು? ರೇಂಜ್ ರೋವರ್. ಸರಿ ಆಯ್ತು. ಸರಿ ನಿಧಾನಕ್ಕೆ ಹೋಗ್ತಾ ಇರ್ತೀನಿ, ಹಂಗಾರೆ ಬನ್ರಿ. ಓಕೆ. ಫೋನ್ ಬರ್ತದೆ. ಒಂದು ನಂಗೆಲ್ಲ ಎಲ್ಲಾನು ಹಾಕ್ಸ್ಬಿಡ್ತೀನಿ ತುಸಿಗ್ಬೇಕು. ಏನು ಇದು ವಾಟರ್ ಬಾಟ್ಲ್ ಹೆಂಗೆ ಒಳಗೊಂದು ಪೈಪ್ ಐಕೋಣ. ನನ್ಗೆ ವೈಟ್ ಕಲರ್ 2 liters ಅನ್ಸದಲ್ಲ ಇದು? ನಮ್ಮ ಮನೆಯಲ್ಲಿ 1.5. ನಾವ್ ಒಂದ್ಸತಿ ಶಾಂತಿನಿಕೇತನ ಶಾಪಿಂಗ್ ಮಾಡಿದ್ದೆ, ಕೊಟ್ಟಿಲ್ವಿ ನಾವು ವೈಟ್ ಕಲರ್ ಬಾಟ್ಲ್ ಈ ತರ. ಬಟ್ ಅದ್ ಪೈಪ್ ಆಚೆನೆ ಇರುತ್ತೆ, ಅದು ಸ್ಟ್ರಾ. ಅದು ಇದು ಏನ್ ಗೊತ್ತಾ, ಸ್ಟ್ಯಾನ್ಲಿ ಅವನು ಇದ್ದ ಬಿಟ್ಟ. ಕರೆಕ್ಟ್. ಅದ ಸೆಲೆಬ್ರಿಟೀಸ್ ಎಲ್ಲ ಸ್ವಲ್ಪ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರಿಗೂ ಕಣ್ಣಿಗೆ ಸ್ವಲ್ಪ ಇದಾಯ್ತು, ಏನಿದು ಈ ತರ ಚೆನ್ನಾಗಿದೆ, ಅದು ಈ ತರ ಫಂಕಿ ಕಲರ್ಸ್ ಎಲ್ಲ ಬರುತ್ತೆ. ಮತ್ತೆ ವೈಟ್ ಮತ್ತೆ ಲೈಮ್ ಗ್ರೀನ್ ಕಲರ್ ಬರುತ್ತೆ, ಯಾವ್ದು ಪರ್ಪಲ್, ಬೇಜಾನ್ ಕಲರ್ಸ್ ಇದೆ. ಅದೊಂಥರ ಫ್ಯಾಷನ್ ಈ ತರ ಆಗೋಯ್ತು ಅವ್ರಿಗೆ. ಸ್ಟ್ಯಾನ್ಲಿ ಇದು 22,000 ಏನೋ. ನೀರು ತಾನೆ ನಾವೇ ಹಾಕೊಂಡ್ಬರ್ತಾನೆ, ಅದು ನೀರು ಅದೇ ಬರ್ತದೆ ಅದರಲ್ಲಿ. 9,000 ಅಂತೆ. ಇದೆಷ್ಟು ಇವಾಗ ಇದು? ಅದು ಎಂತ ಜಿಚಿನ್ನು 1,500 ಅನ್ಸುತ್ತೆ. ಹಂಗ್ ಮಾಡ್ಬೇಡ ದೀಪಿ, 2,500. ಹಿಂಗೆಲ್ಲ ಗೀಚಿದ್ರೆ ಪೇಂಟ್ ಎಲ್ಲ ಹೋಗುತ್ತಾ? ಸರಿ, ಟೆಸ್ಟ್ ಮಾಡಿ ನೋಡ್ತೀನಿ. ಉಜ್ಜು ಗೀಸ್ತಾವ ಉಜ್ಜು. ಕೊಡು ನನ್ನ ಬಾಟಲ್. ಹೆಂಗೆ ಉಜ್ಜು, you lost the challenge. ಏನೋ You're looking so cute today. ಏನ್ ಯೂಸ್ ನೀರ್ ದೋಸೆ ಆರ್ಡರ್ ಮಾಡಿಬಿಡಿ. ಬಿರಿಯಾನಿ ಬೇಕಾ? ಬಿರಿಯಾನಿ ನಿಮಗೆ ಹಂಗೇನಿಲ್ಲ. ಹೇಮಾ, ವಾಟ್ ಇಸ್ ಯುವರ್ ನ್ಯೂ ಇಯರ್ ರೆಸಲ್ಯೂಷನ್? ಗೊತ್ತಿಲ್ಲ ಇನ್ನು. ಫಸ್ಟ್ ಪರ್ಸನ್ ನಿಮ್ಮನ್ನೇ ಕೇಳ್ತಾ ಇರೋದು, ಕರೆಕ್ಟಾಗಿ ಹೇಳಿ. ಫಸ್ಟ್ ಚಿಕ್ಕವರಿಂದ ಶುರು ಮಾಡಿ. ಫಸ್ಟ್ ನೀವು ಹೇಳಿದ್ರೆ ಅವ್ರು ಇನ್ಸ್ಪೈರ್ ಆಗಿ ಹೇಳ್ತಾಳೆ. ಏನು ನಿಮ್ಮ ನ್ಯೂ ಇಯರ್ ಲಾಸ್ಟ್ ಇಯರ್ ರೆಸಲ್ಯೂಷನ್ ಏನೋ? ಆ ಥರ ರೆಸಲ್ಯೂಷನ್
ಮಾಡಲ್ಲ ನಾನು. ಯಾಕಂದ್ರೆ ಎಲ್ಲ ಆಲ್ರೆಡಿ ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆನಾ. ಮತ್ತೆ ಇನ್ಸ್ಟೆಂಟ್ ಆಗಿ ಏನು ಅನಿಸ್ತಾ ಇರುತ್ತೋ ಅದನ್ನ ಮಾಡೋದಷ್ಟೇ. ನ್ಯೂ ಇಯರ್ಗಂತ ಏನು ಸ್ಪೆಷಲ್ ಏನಿಲ್ಲ. ನಿಮ್ಮ ತಂಗಿ ಸ್ಪೆಷಲ್ ಏನಿಲ್ಲ. ದಿವ್ಯಾ, ನಿಮ್ದೇನು ಈ ಸತಿ ನ್ಯೂ ಇಯರ್ ರೆಸಲ್ಯೂಷನ್? ಸಿಂಪಲ್, ಲೈಕ್ ಡೂ ವಾಟ್ ಐ ಲವ್. ನೋಡಿದ್ರಾ, ಡೂ ವಾಟ್ ಐ ಲವ್ ಅಷ್ಟೇ, ವೆರಿ ಸಿಂಪಲ್. ಯಾರು ನಮ್ಗೇನು ಅನ್ಸುತ್ತೋ ಅದು ಮಾಡೋದು. ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಾನು ಹೇಳಿದ್ರೆ ನೀವು ಕಾಪಿ ಮಾಡ್ಬಿಡ್ತೀರಾ ಆಮೇಲೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಮುಂದೆ ಇರೋರ್ನ ಕೇಳೋಣ. ಪೂಜೆ ಮಾಡೋಣ. ಇಜ್ಜು ನಾನೇ ಹೇಳ್ಬಿಡ್ತೀನಿ. ಇಜ್ಜು ಈ ಕಡೆ చూడు ఏమిటి నీ న్యూ ఇయర్ రెజల్యూషన్? ఏమీ లేదా? ఇంతే, ಜೀವನ ಎಟ್లా వెళ్తుందో అట్లే. ಬಾಯ್ ಬಿಡು, ಹೇಳು ಏನಾದ್ರು. ಈ ಟ್ರಿಪ್ ಫುಲ್ ನೀನು ಜಾಸ್ತಿ ನಗ್ಬೇಕು, ಅದೇ ನೀನು ನ್ಯೂ ಇಯರ್ ರೆಸಲ್ಯೂಷನ್. ಏನು ಗೊತ್ತಾ, ಇವಳು ಬಂದಾಗಿಂದ ಲಿಪ್ಸ್ಟಿಕ್ಕೇ ಹೋಗಿಲ್ಲ. ಈ ಕಡೆ ತಿರುಗು, ನಮ್ದೆಲ್ಲ ನೋಡು. ಇವಾಗ ಮೋಹನ್ನ ಕೇಳ್ತೀನಿ. ಮೋಹನ್, ವಾಟ್ ಇಸ್ ಯುವರ್ ನ್ಯೂ ಇಯರ್ ರೆಸಲ್ಯೂಷನ್? ಮೋಹನ್, ಆ್ಯಕ್ಚುಲಿ ಏನು ನಾನು ರೆಸಲ್ಯೂಷನ್ ಮಾಡ್ಕೊಳಲ್ಲ, ಯಾಕಂದರೆ ಮಾಡ್ಕೊಂಡ್ರೆ ಅದು ಆಗಲ್ಲ. ಅದಕ್ಕೆ ನಮ್ದು ಜಕ್ಕಿ ಏನಪ್ಪ ಇವ್ರು ಏನಕ್ಕೆ ಬಂದು? ಕಾಫಿ, ಸ್ಟೇಲ್ ಕಾಫಿ. ಕೂರ್ಗಲ್ಲಿ ಎಲ್ಲಿ ನಿಲ್ಸಿದ್ರು ಕಾಫಿ ಚೆನ್ನಾಗಿರುತ್ತೆ. ಸಾಕಾಗಿದೆ. ಇವಾಗ ನಿಮ್ಮ ಗಂಡ ಕೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೋಡೋಣ. ಹೌದಾ? ನಿಮ್ಮ ಹೆಂಡತಿ ಏನೋ ಗೆಸ್ ಮಾಡಿದಾರೆ, ನೀವೇನು ಹೇಳ್ತೀರಾ ನೋಡೋಣ. ಹಿಂಗೆ ಇರಬೇಕು ಅಂತ. ಹಿಂಗೆ ಅಂದ್ರೆ ಹಿಂಗಲ್ಲ, ಎಷ್ಟು ಹಿಂಗೆ ಆರಾಮಾಗಿ ಲೈಫ್ನ ಚಿಲ್ಲಾಗಿ. ನಿಂದೇನು ನಿಂದೇನು ಈ ಥರ ಶೋಕಿ ಮಾಡೋದಾ? ನೋ ವರ್ಡ್ಸ್. ನಿಮ್ಮ ಊರಿಗೆ ಬಂದು ಯಾವಾಗ ಮಾಡ್ತೀನಿ ಅದೇನು ಹೊಸ ವರ್ಷ ವಾವ್, ಏನು ಸಖತ್ತಾಗಿದೆ ವೆದರು. ಅಲ್ಲಿ ಇನ್ನೂ ಜಾಸ್ತಿ ದುಡ್ಡು ಮಾಡೋದಂತೆ. ನಿಮ್ಮ ಮನೆಯವ್ರೆ ಮಾಡ್ತಾರಲ್ಲ, ನೀನು ಯಾಕೆ ಮಾಡ್ತೀಯ? ಖರ್ಚು ಮಾಡೋದು ಚೆನ್ನಾಗಿ. ಮಾಡಿದ್ವಿ. ಇಬ್ರು ಬಂದಿ. ಯಾವ್ದು ಏನ್ ಮಾತಾಡ್ತಾ ಇದ್ರಿ? ನಾವೇ ಫಾಸ್ಟ್ ಆಗಿ ಬರ್ತಾ ಇದ್ವಿ, ನೀವು ಸ್ಲೋಗೆ ಬರ್ತಾ ಇದ್ರಿ. ಆಕ್ಚುಲಿ ನಾವು ಪಾಪ ಚೆನ್ನಾಗಿ ಬರ್ಲಿ, ಲಕ್ಸುರಿ ಆಗಿ ಅಂತ ಕಳ್ಸಿದ್ದು ನಿಮ್ಮನ್ನ. ಏನೋ ಮಾತಾಡಿದೀರ ಇಬ್ರು. ಏನಿಲ್ಲ, ನನ್ ಬಗ್ಗೆನಾ? ಪಿಕಪ್ ಜಾಸ್ತಿ ಆಗುತ್ತೆ. ಥೂ ತೆರಿಗೆ. ಅದಾದ್ರೆ ಹೆಂಗೋ ಹೇಳ್ಬಿಡ್ತಾರೆ ರೇಂಜ್ ರೋವರ್ ಸಿಟಿ ಅಲ್ಲಿ. ಇಲ್ಲ, ಇದ್ದಿದ್ದಲ್ಲ ಒಂದು ಡ್ಯಾಡಿದು, ಅದೇ ಜಾಸ್ತಿ ಓಡಿಸೋದು ಆಕ್ಚುಲಿ ನಾವು. ಸೇಮ್ ನಿಮ್ಮ ಡ್ಯಾಡಿ ಅವ್ರ ಮನೆ ಆ ಥರ ಪಾರ್ಕಿಂಗ್